ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮಸ್ಕಂದದಲ್ಲಿ ತೃಣಾವರ್ತನನ್ನು ಶ್ರೀಕೃಷ್ಣನು ಸಂಹಾರ ಮಾಡಿದ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಕಂಸನ ಸೇವಕನಾದಂತಹ ತೃಣಾವರ್ತನು ಸುಂಟರ ಗಾಳಿಯ ರೂಪದಲ್ಲಿ ಕಾಣಿಸಿಕೊಂಡು ಶ್ರೀಕೃಷ್ಣನನ್ನು ತನ್ನ ಹೆಗಲ ಮೇಲೆ ಎತ್ತಿಕೊಂಡು ಆಕಾಶದಲ್ಲಿ ಬಹು ಎತ್ತರಕ್ಕೆ ಹಾರಿದನು. ಆಗ ಶ್ರೀಕೃಷ್ಣನು ಬಹಳ ಭಾರವಾಗಿ ಇದ್ದಕ್ಕಿದ್ದಂತೆ ತೃಣಾವರ್ತನು ಮುಂದಕ್ಕೆ ಹೋಗಲು ಸಾಧ್ಯವಾಗದೇ ಇರುವಂತೆ ಮಾಡಿದನು. ಶ್ರೀಕೃಷ್ಣನು ತಾನೇ ಭಾರವಾಗಿ ರಾಕ್ಷಸನು ಕೆಳಗೆ ಬರುವಂತೆ ಮಾಡಿದನು. ಭಗವಂತನು ಅವನ ಕುತ್ತಿಗೆಯನ್ನು ಹಿಡಿದುಕೊಂಡನು. ತೃಣಾವರ್ತನಿಗೆ ಮಗುವು ಪರ್ವತದಷ್ಟು ಭಾರವಾಗಿದೆ ಎನ್ನಿಸಿತು. ಮಗುವಿನ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಅವನು ಬಹಳಷ್ಟು ಹೆಣಗಾಡಿದ. ಆದರೆ ಅದು ಸಾಧ್ಯವಾಗಲಿಲ್ಲ. ಅವನ ಕಣ್ಣುಗುಡ್ಡೆಗಳು ಗುಳಿಯಿಂದ ಹೊರಕ್ಕೆ ಬಂದವು. ಭಯಂಕರವಾಗಿ ಅರಚುತ್ತಾ ಅವನು ವೃಂದಾವನದ ಭೂಮಿಗೆ ಬಿದ್ದು ಪ್ರಾಣ ಬಿಟ್ಟ. ಅವನು ಕಲ್ಲು ನೆಲದ ಮೇಲೆ ಬಿದ್ದು ಅಂಗಾಂಗಗಳೆಲ್ಲ ಜಜ್ಜಿ ಹೋದವು. ವೃಂದಾವನದ ನಿವಾಸಿಗಳಿಗೆಲ್ಲ ಅವನ ದೇಹವು ಕಾಣಿಸಿತು. ರಾಕ್ಷಸನು ಸತ್ತು ಮಗು ಶ್ರೀಕೃಷ್ಣನು ಅವನ ದೇಹದ ಮೇಲೆ ಸಂತೋಷದಿಂದ ಆಡುತ್ತಿರುವುದನ್ನು ಕಂಡು ಗೋಪಿಯರು ಕೂಡಲೇ ಶ್ರೀಕೃಷ್ಣನನ್ನು ಎತ್ತಿಕೊಂಡರು. ತಮ್ಮ ಪ್ರೀತಿಯ ಮಗು ಶ್ರೀಕೃಷ್ಣನನ್ನು ಮತ್ತೆ ಪಡೆದೆವೆಂದು ಎಲ್ಲ ಗೋಪಾಲಕರಿಗೂ ಗೋಪಿಯರಿಗೂ ಬಹು ಸಂತೋಷವಾಯಿತು. ರಾಕ್ಷಸನು ತಿಂದು ಹಾಕಲು ಮಗುವನ್ನು ಎತ್ತಿಕೊಂಡು ಹೋದರೂ ಹಾಗೆ ಮಾಡಲಾರದೆ ತಾನೇ ಸತ್ತು ಕೆಳಗೆ ಉರುಳಿದ್ದು ಎಷ್ಟು ಆಶ್ಚರ್ಯದ ಸಂಗತಿ ಎಂದು ಅವರು ಮಾತನಾಡಲು ಪ್ರಾರಂಭಿಸಿದರು. ಕೆಲವರು ಸನ್ನಿವೇಶವನ್ನು ಸಮರ್ಥಿಸಿಕೊಂಡರು. ಇದು ಸರಿಯೇ ಆಯಿತು. ಬಹುಪಾಪಿಗಳು ತಮ್ಮ ಪಾಪಕರ್ಮಗಳ ಫಲವಾಗಿಯೇ ಸಾಯುತ್ತಾರೆ. ಮಗು ಶ್ರೀಕೃಷ್ಣನು ಧರ್ಮಿಷ್ಠನಾದ್ದರಿಂದಲೇ ಎಲ್ಲ ಭಯಂಕರ ಸನ್ನಿವೇಶಗಳಲ್ಲಿಯೂ ಪಾರಾಗುತ್ತಾನೆ. ನಾವು ಹಿಂದಿನ ಜನ್ಮಗಳಲ್ಲಿ ದೇವೋತ್ತಮ ಪರಮಪುರುಷನನ್ನು ಆರಾಧಿಸಿ ಬಹು ಐಶ್ವರ್ಯವನ್ನು ದಾನ ಮಾಡಿ ಜನರ ಕಲ್ಯಾಣಕ್ಕಾಗಿ ಧರ್ಮ ಕಾರ್ಯಗಳನ್ನು ಮಾಡಿ ನಾವು ಯಜ್ಞಗಳನ್ನು ಮಾಡಿದ್ದಿರಬೇಕು. ಇಂತಹ ಧರ್ಮ ಕಾರ್ಯಗಳಿಂದಲೇ ಮಗುವು ಎಲ್ಲ ಅಪಾಯದಿಂದ ಪಾರಾಗುತ್ತಿದ್ದಾನೆ ಎಂದು ಅವರು ಹೇಳಿದರು. ಅಲ್ಲಿ ನೆರೆದಿದ್ದ ಗೋಪಿಯರು ತಮ್ಮ ತಮ್ಮಲ್ಲೇ ಈ ರೀತಿಯಾಗಿ ಮಾತನಾಡಿಕೊಳ್ಳುತ್ತಿದ್ದರು. ಪೂರ್ವದ ಜನ್ಮಗಳಲ್ಲಿ ನಾವು ಯಾವ ಬಗೆಯ ತಪಸ್ಸುಗಳನ್ನು ಆಚರಿಸಿದ್ದೆವೋ, ಎಂತೆಂತಹ ಪ್ರಾಯಶ್ಚಿತ್ತ ವ್ರತಗಳನ್ನು ಮಾಡಿದೆವೋ ಊಹಿಸಲಾರೆವಲ್ಲ. ನಾವು ದೇವೋತ್ತಮ ಪರಮಪುರುಷನನ್ನು ಚೆನ್ನಾಗಿ ಪೂಜಿಸಿದ್ದಿರಬೇಕು. ಅವನಿಗಾಗಿ ಅನೇಕ ಬಗೆಯ ತ್ಯಾಗ ಬಲಿದಾನಗಳನ್ನು ಮಾಡಿದ್ದಿರಬೇಕು. ಹಾಗೂ ಸಾಲು ಮರಗಳನ್ನು ನೆಡುವುದು, ಬಾವಿಗಳನ್ನು ತೋಡಿಸುವುದೇ ಮುಂತಾದ ಪುಣ್ಯ ಕಾರ್ಯಗಳನ್ನು ಬಹುವಾಗಿ ಮಾಡಿದ್ದಿರಬೇಕು. ಈ ಪುಣ್ಯ ಕಾರ್ಯಗಳ ಫಲವೇ ಇರಬೇಕು ಸತ್ತು ಹೋಗಿದ್ದಾನೆಂದು ನಾವಂದುಕೊಂಡಿದ್ದ ನಮ್ಮ ಮಗು ನಮಗೆ ಮತ್ತೆ ದಕ್ಕಿತು. ಅದರ ಬಂಧುಮಿತ್ರರನ್ನು ಸಂತೋಷಗೊಳಿಸಲು ಆ ಮಗು ಬಂದಿದೆ. ಇಂತಹ ಆಶ್ಚರ್ಯಕರ ಘಟನೆಗಳನ್ನು ನೋಡಿದ ನಂದ ಮಹಾರಾಜನು ವಸುದೇವನಾಡಿದ ಮಾತುಗಳನ್ನು ಮತ್ತೆ ಮತ್ತೆ ಮೆಲುಕು ಹಾಕತೊಡಗಿದನು. ಈ ಘಟನೆಯ ನಂತರ ವಸುದೇವನು ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಶ್ರೀಕೃಷ್ಣನ ಭವಿಷ್ಯವನ್ನು ಗುಣಿಸಿ ನೋಡಲು ನಂದ ಮಹಾರಾಜನ ಮನೆಗೆ ಹೋಗಿ ಬರುವಂತೆ ತನ್ನ ಪುರೋಹಿತ ಗರ್ಗಮುನಿಯನ್ನು ಕೇಳಿಕೊಂಡ. ಗರ್ಗಮುನಿಗಳು ವಿರಕ್ತರಾಗಿ ದೀರ್ಘಕಾಲ ತಪಸ್ಸು ಮಾಡಿದ್ದರು. ಸಂತ ಸದೃಶರಾಗಿದ್ದರು. ಅವರನ್ನು ಯದುಕುಲದ ಪುರೋಹಿತರನ್ನಾಗಿ ನೇಮಿಸಲಾಗಿತ್ತು. ಗರ್ಗಮುನಿಯು ನಂದ ಮಹಾರಾಜನ ಮನೆಗೆ ಬಂದಾಗ ನಂದ ಮಹಾರಾಜನಿಗೆ ಬಹಳ ಸಂತೋಷವಾಯಿತು. ಅವರಿಗೆ ಕೈ ಮುಗಿದು ಬರಮಾಡಿಕೊಂಡು ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿದನು. ಕುಳಿತುಕೊಳ್ಳಲು ಒಳ್ಳೆಯ ಪೀಠವನ್ನು ಕೊಟ್ಟು ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದನು. ಬಹು ಸೌಜನ್ಯದಿಂದ ಅವರಿಗೆ, ಪ್ರೀತಿಯ ವಿಪ್ರರೇ, ತಾವು ಗೃಹಸ್ಥನ ಮನೆಗೆ ಬರುವುದು ದೀಪದಂತೆ. ನಾವು ಸದಾ ಗೃಹಕೃತ್ಯಗಳಲ್ಲಿ ಮಗ್ನರಾಗಿ ನಮ್ಮ ನಿಜವಾದ ಕರ್ತವ್ಯವಾದ ಆತ್ಮಸಾಕ್ಷಾತ್ಕಾರವನ್ನು ಮರೆತು ಬಿಡುತ್ತೇವೆ. ತಾವು ನಮ್ಮ ಮನೆಗೆ ಬರುವುದು ನಮಗೆ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ಅನುಗ್ರಹಿಸಲು. ಗೃಹಸ್ಥರ ಮನೆಗೆ ತಾವು ಬೇರಾವ ಉದ್ದೇಶದಿಂದಲೂ ಬರುವುದಿಲ್ಲ. ನಂದ ಮಹಾರಾಜನು ಗರ್ಗಮುನಿಗಳನ್ನು ವಿಪ್ರೋತ್ತಮ ಎಂದು ಸಂಬೋಧಿಸಿದನು. ಪರಮಜ್ಞಾನದಲ್ಲಿ ಪರಿಣತನಾದವನು ವಿಪ್ರೋತ್ತಮ, ಬ್ರಾಹ್ಮಣ ಶ್ರೇಷ್ಠ. ತನ್ನ ಇಬ್ಬರು ಮಕ್ಕಳಾದ ಕೃಷ್ಣ ಮತ್ತು ಬಲರಾಮರನ್ನು ಪರಿಶುದ್ಧಗೊಳಿಸಬೇಕೆಂದು ಗರ್ಗಮುನಿಗಳಲ್ಲಿ ಪ್ರಾರ್ಥಿಸಿದನು. ನಂದ ಮಹಾರಾಜನು ಈ ರೀತಿಯಾಗಿ ಪ್ರಾರ್ಥಿಸಲು ಗರ್ಗಮುನಿಯು, ಈ ಹುಡುಗರನ್ನು, ಅದರಲ್ಲಿಯೂ ಕೃಷ್ಣನನ್ನು ಪರಿಶುದ್ಧಗೊಳಿಸುವ ವಿಧ್ಯುಕ್ತ ಆಚರಣೆಗಳ ಏರ್ಪಾಡಿಗಾಗಿ ವಸುದೇವನು ನನ್ನನ್ನು ಕಳುಹಿಸಿದ್ದಾನೆ. ನಾನು ಅವರ ಕುಟುಂಬ ಪುರೋಹಿತ. ಪ್ರಾಸಂಗಿಕವಾಗಿ ಹೇಳುವುದಾದರೆ ಕೃಷ್ಣನು ದೇವಕಿಯ ಮಗ ಎಂದು ನನಗೆ ತೋರುತ್ತದೆ ಎಂದು ಉತ್ತರ ಕೊಟ್ಟನು. ತನ್ನ ಜ್ಯೋತಿಷ್ಶಾಸ್ತ್ರದ ಲೆಕ್ಕಾಚಾರಗಳಿಂದ ಗರ್ಗಮುನಿಗೆ ಕೃಷ್ಣನು ದೇವಕಿಯ ಮಗ, ಆದರೆ ನಂದ ಮಹಾರಾಜನ ರಕ್ಷಣೆಯಲ್ಲಿ ಅವನನ್ನು ಬಿಟ್ಟಿದ್ದರು ಎಂದು ಅರ್ಥವಾಯಿತು. ಇದು ನಂದ ಮಹಾರಾಜನಿಗೆ ತಿಳಿದಿರಲಿಲ್ಲ. ಪರೋಕ್ಷವಾಗಿ ಕೃಷ್ಣ ಮತ್ತು ಬಲರಾಮ ಇಬ್ಬರು ವಸುದೇವನ ಮಕ್ಕಳು ಎಂದು ಗರ್ಗಮುನಿಯು ತಿಳಿಸಿದರು.
ನಂದ ಮಹಾರಾಜನು ಕೃಷ್ಣನನ್ನು ಪರಿಶುದ್ಧಗೊಳಿಸುವ ಸಮಾರಂಭವನ್ನು ನಡೆಸಿದರೆ ಸಹಜವಾಗಿಯೇ ಮಹಾಪಾಪಿಯಾದ ಕಂಸನಿಗೆ ಕೃಷ್ಣನು ದೇವಕಿ ಮತ್ತು ವಸುದೇವರ ಮಗ ಎಂದು ಅರ್ಥವಾಗುತ್ತದೆ ಎಂದು ಅವರು ನಂದನನ್ನು ಎಚ್ಚರಿಸಿದರು. ದೇವಕಿಯ 8ನೆಯ ಮಗು ಹೆಣ್ಣು ಮಗು ಎಂದೇ ಎಲ್ಲರೂ ಭಾವಿಸಿದ್ದರು. ಜ್ಯೋತಿಷ್ಶಾಸ್ತ್ರದ ಲೆಕ್ಕಾಚಾರದಂತೆ ದೇವಕಿಗೆ ಹೆಣ್ಣು ಮಗುವಾಗುವಂತೆಯೇ ಇರಲಿಲ್ಲ. ಹೀಗೆ ಹೆಣ್ಣು ಮಗುವು ಯಶೋದೆಯದು, ಆ ಮಗುವನ್ನು ಕೃಷ್ಣನನ್ನು ಅದಲು ಬದಲು ಮಾಡಲಾಯಿತು ಎಂದು ಗರ್ಗಮುನಿಯು ನಂದ ಮಹಾರಾಜನಿಗೆ ತಿಳಿಸಿದ. ಬೇರೆಡೆಯಲ್ಲಿ ಹುಟ್ಟಿ ಬೆಳೆಯುತ್ತಿರುವ ಮಗುವು ಕಂಸನನ್ನು ಕೊಲ್ಲುತ್ತದೆ ಎಂದು ಆ ಹೆಣ್ಣು ಮಗುವು ಕಂಸನಿಗೆ ಹೇಳಿದ್ದಳು. ನಾನು ನಿನ್ನ ಮಗುವಿಗೆ ನಾಮಕರಣ ಮಾಡಿದರೆ ಕಂಸನನ್ನು ಕೊಲ್ಲುವ ಮಗು ಬೇರೆಡೆ ಬೆಳೆಯುತ್ತಿದೆ ಎಂದು ಆ ಹೆಣ್ಣು ಮಗು ಹೇಳಿದ ಸಂಗತಿಯು ದೃಢಪಟ್ಟು ಆ ಗಂಡು ಮಗು ಇದೆ ಎಂದು ಕಂಸನಿಗೆ ತಿಳಿಯುತ್ತದೆ. ಆ ಪಾಪಿ ರಾಕ್ಷಸನು ನಾಮಕರಣದ ನಂತರ ಬಂದು ಮಗುವನ್ನು ಕೊಲ್ಲಲೂಬಹುದು. ಮುಂದೆ ಆಗುವ ಈ ಎಲ್ಲ ದುಃಖದ ಘಟನೆಗಳಿಗೆ ನಾನು ಹೊಣೆಯಾಗುವುದು ನನಗೆ ಇಷ್ಟವಿಲ್ಲ. ಗರ್ಗಮುನಿಗಳ ಮಾತುಗಳನ್ನು ಕೇಳಿದ ನಂದ ಮಹಾರಾಜನು, ಇಂತಹ ಅಪಾಯವಿದ್ದರೆ ವೈಭವದ ನಾಮಕರಣ ಯೋಚನೆ ಮಾಡದಿರುವುದೇ ಉತ್ತಮ. ತಾವು ವೈದಿಕ ಮಂತ್ರಗಳನ್ನು ಪಠಿಸಿ ನಾಮಕರಣವನ್ನು ಮಾಡಿದರೆ ಸಾಕು. ತಾವು ದ್ವಿಜರು, ತಾವು ಇಲ್ಲಿರುವುದರ ಅನುಕೂಲವನ್ನು ನಾನು ಪಡೆದುಕೊಳ್ಳುತ್ತಿದ್ದೇನೆ. ಆದ್ದರಿಂದ ಹೊರಗಿನ ಸಂಭ್ರಮವಿಲ್ಲದೆ ನಾಮಕರಣವನ್ನು ದಯವಿಟ್ಟು ನಡೆಸಿಕೊಡಿ ಎಂದು ಗರ್ಗಮುನಿಗಳನ್ನು ಕೇಳಿಕೊಂಡನು. ನಾಮಕರಣ ಉತ್ಸವವನ್ನು ರಹಸ್ಯವಾಗಿಟ್ಟುಕೊಂಡು ಜೊತೆಗೆ ಗರ್ಗಮುನಿಯವರಿಂದ ಆ ವಿಧಿಯನ್ನು ನೆರವೇರಿಸಬೇಕು ಎಂಬುದು ನಂದ ಮಹಾರಾಜನ ಅಪೇಕ್ಷೆ. ನಂದ ಮಹಾರಾಜನು ಇಷ್ಟು ಅಪೇಕ್ಷೆಯಿಂದ ಗರ್ಗಮುನಿಯನ್ನು ಪ್ರಾರ್ಥಿಸಿದಾಗ ಅವರು ನಂದ ಮಹಾರಾಜನ ಗೋಶಾಲೆಯಲ್ಲಿ ನಾಮಕರಣ ಕಾರ್ಯಕ್ರಮವನ್ನು ಆದಷ್ಟು ರಹಸ್ಯವಾಗಿ ನಡೆಸಿಕೊಟ್ಟರು. ರೋಹಿಣಿಯ ಮಗ ಬಲರಾಮನು ತನ್ನ ಕುಟುಂಬದವರಿಗೆ ಮತ್ತು ನೆಂಟರಿಗೆ ಬಹು ಸಂತೋಷವನ್ನು ಕೊಡುವನೆಂದು, ಆದುದರಿಂದ ಅವನಿಗೆ ರಾಮ ಎಂದು ಹೆಸರಿಡುವುದಾಗಿ ನಂದ ಮಹಾರಾಜನಿಗೆ ತಿಳಿಸಿದರು. ಮುಂದೆ ಅವನು ಅಸಾಧಾರಣ ಬಲಶಾಲಿಯಾಗುತ್ತಾನೆ. ಆದ್ದರಿಂದ ಅವನ ಇನ್ನೊಂದು ಹೆಸರು ಬಲಭದ್ರ. ನಿನ್ನ ಕುಟುಂಬವೂ ಯಾದವ ಕುಟುಂಬವೂ ಇಷ್ಟು ಆತ್ಮೀಯವಾಗಿದ್ದು ಪರಸ್ಪರ ಆಕರ್ಷಿತರಾಗಿರುವುದರಿಂದ ಅವನಿಗೆ ಸಂಕರ್ಷಣ ಎಂದೂ ಹೆಸರು. ಗರ್ಗಮುನಿಯು ರೋಹಿಣಿಯ ಮಗನಿಗೆ ಈ 3 ಹೆಸರುಗಳನ್ನು ಕೊಟ್ಟರು: ರಾಮ, ಸಂಕರ್ಷಣ ಮತ್ತು ಬಲಭದ್ರ. ಆದರೆ ಬಲಭದ್ರನೂ ಸಹ ದೇವಕಿಯ ಗರ್ಭದಲ್ಲಿ ಕಾಣಿಸಿಕೊಂಡ. ಅನಂತರ ಅವನನ್ನು ರೋಹಿಣಿಯ ಗರ್ಭಕ್ಕೆ ವರ್ಗಾಯಿಸಲಾಯಿತು ಎಂಬ ಸಂಗತಿಯನ್ನು ಗರ್ಗಮುನಿಗಳು ಬಯಲು ಮಾಡಲಿಲ್ಲ. ಬಲರಾಮ ಕೃಷ್ಣರಿಬ್ಬರು ದೇವಕಿಯ ಮಕ್ಕಳಾಗಿದ್ದು ಸ್ವತಃ ಅಣ್ಣ ತಮ್ಮಂದಿರಾಗಿದ್ದರು. ಗರ್ಗಮುನಿಗಳು ನಂದ ಮಹಾರಾಜನಿಗೆ ಹೀಗೆ ತಿಳಿಸಿದರು: ಇನ್ನೊಬ್ಬ ಹುಡುಗನು ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ಮೈಬಣ್ಣಗಳನ್ನು ತಳೆದಿದ್ದಾನೆ. ಮೊಟ್ಟಮೊದಲು ಅವನು ಬಿಳಿಯ ಬಣ್ಣದವನಾಗಿದ್ದ, ಅನಂತರ ಕೆಂಪು ಬಣ್ಣವನ್ನು ತಳೆದ, ಅನಂತರ ಹಳದಿ, ಈಗ ಕಪ್ಪು ಬಣ್ಣದವನಾಗಿದ್ದಾನೆ. ಅವನು ಮೊದಲು ವಸುದೇವನ ಮಗನಾಗಿದ್ದ, ಆದ್ದರಿಂದ ಅವನಿಗೆ ಕೃಷ್ಣ ಎಂದು ವಾಸುದೇವ ಎಂದು ಹೆಸರು. ಕೆಲವರು ಅವನನ್ನು ಕೃಷ್ಣ ಎಂದು ಕರೆಯುವರು, ಕೆಲವರು ವಾಸುದೇವ ಎಂದು ಕರೆಯುವರು. ಆದರೆ ಒಂದು ವಿಷಯವನ್ನು ನೀನು ತಿಳಿದಿರಬೇಕು: ಅವನ ವಿವಿಧ ಲೀಲೆಗಳಿಂದ ಈ ಮಗುವಿಗೆ ಅನೇಕಾನೇಕ ಹೆಸರುಗಳುಂಟು. ಈ ಮಗುವು ಗೋವರ್ಧನಗಿರಿಯನ್ನು ಮೇಲೆತ್ತುವ ಅಸಾಧಾರಣ ಲೀಲೆಯನ್ನು ತೋರಿಸುವನು. ಆದ್ದರಿಂದ ಅವನಿಗೆ ಗಿರಿಧಾರಿ ಎಂಬ ಹೆಸರೂ ಬರುವುದು ಎಂದು ಗರ್ಗಮುನಿಗಳು ನಂದ ಮಹಾರಾಜನಿಗೆ ತಿಳಿಸಿದರು. ಭೂತ ಭವಿಷ್ಯತ್ತುಗಳೆರಡೂ ಅವರಿಗೆ ತಿಳಿಯುತ್ತಿದ್ದುದರಿಂದ ಅವರು ಈ ರೀತಿಯಾಗಿ ಹೇಳಲು ಸಾಧ್ಯವಾಯಿತು. ಗರ್ಗಮುನಿಗಳು ತಮ್ಮ ಮಾತುಗಳನ್ನು ಮುಂದುವರಿಸಿದರು: ನನಗೆ ಮಗುವಿನ ಕಾರ್ಯಗಳು ಮತ್ತು ಹೆಸರುಗಳು ಎಲ್ಲವೂ ತಿಳಿದಿದೆ, ಆದರೆ ಇತರರಿಗೆ ತಿಳಿದಿಲ್ಲ. ಇವನು ವೃಂದಾವನದಲ್ಲಿ ತುಂಬಾ ಜನಪ್ರಿಯನಾಗಿ ಎಲ್ಲ ಗೋಪಾಲಕರಿಗೂ ಗೋಪಿಯರಿಗೂ ಸಂತೋಷವನ್ನು ಕೊಡುತ್ತಾನೆ. ನನ್ನ ಪ್ರೀತಿಯ ವ್ರಜಾಧಿಪತಿಯೇ, ತನ್ನ ಹಿಂದಿನ ಜನ್ಮಗಳಲ್ಲಿ ಈ ಮಗುವು ರಾಜಕೀಯ ಪ್ರಕ್ಷುಬ್ಧತೆಯಾದಾಗ ನೀಚರು ಮತ್ತು ಕಳ್ಳರ ಕೈಯಿಂದ ಧರ್ಮಿಷ್ಠರನ್ನು ಕಾಪಾಡಿದ್ದಾನೆ. ನಿನ್ನ ಮಗನು ಎಷ್ಟು ಶಕ್ತಿವಂತನೆಂದರೆ ಅವನ ಭಕ್ತರಾದವರಿಗೆ ಯಾರಿಗೂ ಶತ್ರುಗಳ ಬಾಧೆ ಇರುವುದಿಲ್ಲ. ವಿಷ್ಣುವು ಸದಾ ದೇವತೆಗಳನ್ನು ರಕ್ಷಿಸುವಂತೆ ದೇವೋತ್ತಮ ಪರಮಪುರುಷನಾದ ನಾರಾಯಣನು ಸದಾ ನಿನ್ನ ಮಗನ ಭಕ್ತರನ್ನು ರಕ್ಷಿಸುತ್ತಾನೆ. ಶಕ್ತಿ, ಚೆಲುವು, ಸಂಪತ್ತು ಎಲ್ಲದರಲ್ಲಿಯೂ ಈ ಮಗುವು ದೇವೋತ್ತಮ ಪರಮಪುರುಷನಾದ ನಾರಾಯಣನಿಗೆ ಸಮನಾಗುವಂತೆ ಬೆಳೆಯುತ್ತಾನೆ. ಆದ್ದರಿಂದ ಅವನು ಯಾವುದೇ ಕ್ಷೋಭೆಯಿಲ್ಲದೆ ಬೆಳೆಯುವಂತೆ ಬಹು ಎಚ್ಚರದಿಂದ ಅವನನ್ನು ನೋಡಿಕೋ ಎಂದು ನಿನಗೆ ನನ್ನ ಸಲಹೆ. ನಂದ ಮಹಾರಾಜನಿಗೆ ನಾರಾಯಣನಲ್ಲಿ ಗಾಢವಾದ ಭಕ್ತಿಯಾದ್ದರಿಂದ ನಾರಾಯಣನು ತನಗೆ ಸಮಾನಾದ ಮಗನನ್ನು ಅನುಗ್ರಹಿಸಿದ್ದಾನೆ ಎಂದು ಗರ್ಗಮುನಿಗಳು ನಂದ ಮಹಾರಾಜನಿಗೆ ಹೇಳಿದರು. ಗರ್ಗಮುನಿಗಳು ತಮ್ಮ ಮಾತುಗಳನ್ನು ಮುಂದುವರಿಸಿ, ಹಲವು ರಾಕ್ಷಸರು ನಿನ್ನ ಮಗನಿಗೆ ತೊಂದರೆ ಕೊಡುತ್ತಾರೆ, ಎಚ್ಚರಿಕೆಯಿಂದ ಅವನನ್ನು ರಕ್ಷಿಸು. ಈ ರೀತಿಯಾಗಿ ಹೇಳಿ ಗರ್ಗಮುನಿಗಳು ಮಗುವಿನ ದಿವ್ಯ ಗುಣಗಳನ್ನು ಬಣ್ಣಿಸಿದರು.
ನಂದ ಮಹಾರಾಜನು ತಾನೇ ಭಾಗ್ಯಶಾಲಿ ಎಂದುಕೊಂಡನು. ನಾಮಕರಣದ ಸಮಾರಂಭದ ಬಳಿಕ ಸ್ವಲ್ಪ ಕಾಲದಲ್ಲಿ ಬಲರಾಮ ಮತ್ತು ಕೃಷ್ಣರು ಅಂಬೆಗಾಲಿಡಲು ಪ್ರಾರಂಭಿಸಿದರು. ಕೃಷ್ಣ ಬಲರಾಮರ ಬಾಲಲೀಲೆಯ ಕುರಿತಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.